ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು. ಹಲ್ಲೆಲೂಯಾ. ಆತನು ಯಾವಾಗಲೂ ನಮ್ಮ ಕುರಿತವಾಗಿ ಒಳ್ಳೆ ಯೋಚನೆಯಿಂದಲೇ ತುಂಬಿರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಮೇಲೆ ಯಾವಾಗಲೂ ಆತನು ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡಿರುತ್ತಾನೆ. ಹಲ್ಲೆಲೂಯಾ. ನಾವು ತಂದೆ ಹತ್ರ ಕೇಳಿ ಕಲಿತುಕೊಳ್ಳಬೇಕು. ಹಲ್ಲೆಲೂಯಾ. ಕಲಿತುಕೊಳ್ಳುವಾಗ ಇಲ್ಲಿ ದೇವರು ಬೆಳಗ್ಗೆ ವಾಕ್ಯದ ಮುಖಾಂತರವಾಗಿ ಹೀಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಅದೇನೆಂದರೆ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 46ನೇ ವಚನ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ತಂದೆಯಿಂದ ಕೇಳಿ ಕಲಿತವರು ಎಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಸಾಕ್ಷಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ತಂದೆಯಲ್ಲಿ ಕೇಳಿಕೊಳ್ಳಬೇಕು. ನಾವು ಯಾರು ಅನಾಥರಲ್ಲ. ನಮಗೆ ಒಬ್ಬ ತಂದೆ ಇದ್ದಾನೆ. ಹಲ್ಲೆಲೂಯಾ. ನಮಗೆ ಶಾಶ್ವತವಾಗಿರುವಂಥ ಒಬ್ಬ ತಂದೆ ಆ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಕೇಳುವುದು, ನಾವು ತಂದೆ ಹತ್ರ ಕೇಳಬೇಕು. ನಮ್ಮ ಮಕ್ಕಳಿಗೂ ನಾವು ಹಾಗೆ ಕಲಿಸಿಕೊಡಬೇಕು. ಮಕ್ಕಳೇ ತಂದೆ ಹತ್ರ ಕೇಳಿಕೊಳ್ಳೋಕ್ಕೆ ಅವರಿಗೆ ಅಭ್ಯಾಸ ಮಾಡಬೇಕು. ಹಲ್ಲೆಲೂಯಾ. ಹೇಗೆ ಅಭ್ಯಾಸ ಅಂತಂದರೆ, ನಾವು ಪ್ರಾರ್ಥನೆ ಮಾಡುವಾಗ ಮಕ್ಕಳು ಸಹ ಪ್ರಾರ್ಥನೆ ಮಾಡುತ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಮಕ್ಕಳು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳುತ್ತಾ ಇಲ್ಲ ಅಂದರೆ ನಾವು ಅವರಿಗೆ ಅಭ್ಯಾಸ ಮಾಡಬೇಕು. ಅವರು ನಮಗೆ ಏನಾದರೂ ಕೇಳಿದಾಗ ನಾವು ಹೇಳಬೇಕು, ನೀನು ಕರ್ತನನ್ನು ಕೇಳು, ನೀನು ಯೇಸು ಕ್ರಿಸ್ತನನ್ನು ಕೇಳು, ನೀನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು, ನೀನು ಬೇಡಿಕೋ ಎಂಬುದಾಗಿ ನಾವು ಅವ್ರಿಗೆ ಕಲಿಸಿಕೊಡಬೇಕು. ನಾವು ಇವಾಗ ಅವ್ರು ಚಿಕ್ಕವರೆಲ್ಲ ಹಾಗೆ ಕಲಿಸಿಕೊಡುವಾಗ ಒಂದು ದಿವಸ ದೊಡ್ಡರಾಗಿ ಬೆಳೆದು ಬಂದಿದಾಗ ಸಹ ಅವ್ರಿಗೆ ಅದೇ ಹ್ಯಾಬಿಟ್ ಇರುತ್ತೆ. ಏನೇನು ಬರ್ತಂದರೆ, ಇಲ್ಲ ನಾನು ಪ್ರಾರ್ಥನೆ ಮಾಡಬೇಕು. ಅವ್ರಿಗೆ ಏನಾದರೂ ಒಂದು ಅಗತ್ಯವಾಗಿದ್ದರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ಅಗತ್ಯಗಳನ್ನು ಒಯ್ದು ಯೇಸುವಿನ ನಾಮದಲ್ಲಿ ಕೇಳುವರಾಗಿರುತ್ತಾರೆ. ಯಾವಾಗ ಅವರು ಯೇಸುವಿನ ನಾಮದಲ್ಲಿ ಕೇಳುವುದಕ್ಕೆ ಅಭ್ಯಾಸವಾಗುತ್ತಾರೋ ಆವಾಗ ಪರಲೋಕದ ತೆರೆದು ದೇವರವರಿಗೆ ಆಶೀರ್ವಾದ ಮಾಡುತ್ತಾನೆ. ಅವರು ಈ ಲೋಕದಲ್ಲಿ ಆಶೀರ್ವಾದ ನಿಧಿಯಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ನಮ್ಮ ಶಾರೋನ್ ಇದ್ದಾಳಂತಂದರೆ ಆಕೆ ಏನಾದರೂ ಕೇಳಿದರೆ ತಕ್ಷಣ ಕೊಡಬಾರ್ದು. ಯೇಸು ರಾಜ ಒದಗಿಸ್ರ ಮಗ, ನೀನು ಪ್ರಾರ್ಥನೆ ಮಾಡು, ದೇವರು ನಿನಗೆ ಒದಗಿಸಿಕೊಡುತ್ತಾರೆ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ದೇವರು ನಿನ್ನ ಸಂಗಡಿದ್ದಾರೆ. ನಿನ್ನ ಪ್ರಾರ್ಥನೆ ದೇವರು ಕೇಳುತ್ತಾರೆ. ನೀನು ಭಯಪಡಬೇಡ. ನಿನಗೆ ಒಂದು ಪೆನ್ ಬೇಕಾ, ನೀನು ಪ್ರಾರ್ಥನೆ ಮಾಡು, ದೇವರಲ್ಲಿ ಕೇಳಿಕೋ, ಆ ದೇವರು ನಿನಗೆ ಒದಗಿಸಿಕೊಡುತ್ತಾನೆಂಬುದಾಗಿ ನಾವು ಅವರಿಗೆ ಈಗಿನಿಂದಲೇ ಅಭ್ಯಾಸ ಮಾಡಬೇಕು. ಹಾಗೆ ನಾವು ಅಭ್ಯಾಸ ಮಾಡುವಾಗ ಅವರು ಸಹ ಮುಂದೆ ಬಂದು ಹಾಗೆಯೇ ಬೆಳೆಯುವರಾಗಿರುತ್ತಾರೆ. ಅವ್ರಿಗೇನಾದರೂ ಅಗತ್ಯ ಬಂದಾಗ ಪ್ರಾರ್ಥನೆ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಲೋಕದವನಿಯಲ್ಲಿ ನಂಬಿಕೆ ಇಡುವುದಕ್ಕಿಂತಲೂ ನಾವು ದೇವರಲ್ಲಿ ನಂಬಿಕೆ ಇಡುವುದು ಒಳ್ಳೆಯದು. ಅದು ಯಾವತ್ತೂ ಕಡಿಮೆ ಆಗೋದಿಲ್ಲ, ಅದು ಕೆಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ನಾವು ಏನೇ ನಮಗೆ ಬೇಕಾದರೂ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟು ಬೇಡಿಕೊಳ್ಳಬೇಕು. ಆಗ ದೇವರು ಒದಗಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಿನ್ನನ್ನು ನಿನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಭಿವೃದ್ಧಿಪಡಿಸುತ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನ್ನ ಸಂತಾನವನ್ನು ದೇವರ ಆಶೀರ್ವಾದ ಮಾಡುತ್ತಾನೆಂದು ನಾವು ನುಡಿಬೇಕು. ನಮ್ಮ ಮಕ್ಕಳ ತಲೆ ಮೇಲೆ ಕೈ ಇಕ್ಕಿ ದೇವರು ನಿನಗೆ ಆಶೀರ್ವಾದ ಮಾಡುತ್ತಾನೆ. ಗಾಡ್ ಈಸ್ ಲವ್ ಅಂತ ಹೇಳಬೇಕು. ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆಂದು ಹೇಳಬೇಕು. ಯೇಸುವಿನ ಪ್ರೀತಿಯಲ್ಲಿ ಮಕ್ಕಳ ಬಿದ್ದರೆ ತುಂಬ ಒಳ್ಳೆಯದು. ಹಲ್ಲೆಲೂಯಾ. ಈ ಲೋಕದ ಪ್ರೀತಿಯಲ್ಲಿ ಹಿಂದೆ ಹೋಗಿ ನಾವು ನಷ್ಟ ಹೊಂದಿಕೊಳ್ಳುತ್ತೇವೆ. ಆದರೆ ನಾವು ಕ್ರಿಸ್ತನ ಪ್ರೀತಿಯಿಂದ ಬಿದ್ದರೆ ನಾವು ಲಾಭವನ್ನು ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಯಾವತ್ತಿಗಾದರೂ ಕ್ರಿಸ್ತನ ಪ್ರೀತಿ ಕಡಿಮೆ ಆಗೋದಿಲ್ಲ, ಕ್ರಿಸ್ತನ ಪ್ರೀತಿ ಹೆಚ್ಚಾಗುತ್ತದೆ ಹೊರತು ದೇವರ ಪ್ರೀತಿ ನಿಮ್ಮ ಮೇಲಿರುವುದು ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ನೀವು ಯೇಸುವನ್ನು ಪ್ರೀತಿ ಮಾಡಬೇಕು. ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಜೀಸಸ್ ಲವ್ಸ್ ಅಂತ ಹೇಳಿದ ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನು ಪ್ರೀತಿಯಿಂದ ತುಂಬಿದ್ದಾನೆ. ಹಲ್ಲೆಲೂಯಾ. ನಾನು ದೇವರ ಮುಂದೆ ಹೋಗೋದಕ್ಕಾಗಿ ಯೋಗ್ಯತೆ ನನಗಿಲ್ಲ, ನಾನು ಪಾಪಿ ಇದ್ದೇನೆಂದು ಭಯಪಡಬೇಡಿರಿ. ಹಲ್ಲೆಲೂಯಾ. ಅಲ್ಲೊಂದು ಸ್ತ್ರೀಗೆ ನಾವು ನೋಡುತ್ತೇವೆ. ಆ ಸ್ತ್ರೀ
ಪಾಪಿ 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 ಎಂದು ಎಲ್ಲರೂ ಕರೀತಾ ಇದ್ದರು. ಆಕೆ ವ್ಯಭಿಚಾರ ಮಾಡೋದ್ರಿಂದ ಪಾಪಿ ಪಾಪಿ ಎಂದು ಯಾವಾಗಲೂ ಕರೀತಾ ಇದ್ದರು. ಆದರೆ ಒಂದು ದಿವಸ ಶಿಷ್ಯರ ಮನೆಯಲ್ಲಿ ದೇವರು ಹೋಗಿ ಕೂತುಕೊಂಡಾಗ ಆ ಸ್ತ್ರೀ ಬಂದೇನು ಮಾಡ್ತಾಳೆ ಗೊತ್ತಾ? ಆ ಸ್ತ್ರೀ ಯಾರಿಗೆ ಮಾತಾಡಲಿಲ್ಲ. ಯೇಸು ಕ್ರಿಸ್ತನಿಗೂ ಸಹ ಏನು ಹೇಳಿಲ್ಲ, ಆತನ ಶಿಷ್ಯರಿಗೂ ಸಹ ಏನು ಹೇಳಿಲ್ಲ. ಆಕೆ ಧೈರ್ಯವಾಗಿ ಯೇಸುವಿನ ಬಳಿಗೆ ಬಂದಿದ್ದಳು. ಆಕೆ ಧೈರ್ಯವಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದಳು. ಆಕೆ ಧೈರ್ಯವಾಗಿ ಯೇಸುವಿನ ಬಳಿಗೆ ಬಂದು ಆಕೆ ಆ ಯೇಸುವಿನ ಪಾದಕ್ಕೆ ಎಡಬಿಡದೆ ಎಣ್ಣೆ ಹಚ್ಚಿ ಆಕಿನ ಕಣ್ಣೀರುಗಳನ್ನು ಆ ಪಾದದ ಮೇಲೆ ಸುರಿಸಿ ಆ ಕೂದಲಿನಿಂದ ಒರೆಸಿದಳು. ಹಲ್ಲೆಲೂಯಾ. ಆಗ ದೇವರು ಹೇಳುತ್ತಾರೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ, ಹೋಗು ಇನ್ನ ಮೇಲೆ ಪಾಪ ಮಾಡಬೇಡ ಎಂಬುದಾಗಿ ಹೇಳುತ್ತಾರೆ. ಯೇಸುವಿಗೆ ಸ್ತೋತ್ರವಾಗಲಿ. ಅಲ್ಲಿ ಕೂತುಕೊಂಡಂಥ ಶಿಷ್ಯರು ಏನು ಮಾತಾಡ್ತಾರೆ ಗೊತ್ತಾ? ಅಯ್ಯೋ, ಈ ಗುರುವಿಗೆ, ಈ ದೇವರಿಗೆ, ಈ ಯೇಸು ಕ್ರಿಸ್ತನಿಗೆ ಒಂದು ವೇಳೆ ಆ ಸ್ತ್ರೀ ಯಾರು ಎಂದು ಗೊತ್ತಿದ್ದರೆ ಈ ಸ್ತ್ರೀಗೆ ಈತನು ಮುಟ್ಟಿಸ್ಕೊಳ್ತಾ ಇದ್ದಿಲ್ಲ ಎಂಬುದಾಗಿ ಗುಣಗೊಟ್ಟುತ್ತಾ ಇರ್ತಾರೆ. ಜನರು ನಮ್ಮನ್ನು ಹಾಗೇ ಗುಣಗೊಟ್ಟುತ್ತಾರೆ. ಆದರೆ ನಾವು ಯೇಸುವಿನ ಮೇಲೆ ಇಟ್ಟಿರುವ ಪ್ರೀತಿ ಯಾವತ್ತು ತೆಗೆದುಹಾಕಬಾರದು. ನಾವು ಯೇಸುವಿನ ನಾಮದಲ್ಲಿ ನಾವು ಯಾವಾಗಲೂ ಪ್ರಾರ್ಥನದಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಅಯ್ಯೋ, ಇವಳೇನು ಪ್ರಾರ್ಥನೆ ಮಾಡ್ತಾಳೆ, ಈಕೆ ಏನು ಪ್ರಾರ್ಥನೆ ಮಾಡ್ತಾಳೆ, ಇವನೇನು ಪ್ರಾರ್ಥನೆ ಮಾಡ್ತಾನೆ, ಇವನು ಕೆಟ್ಟೋಗಿದವನು, ಇವಳು ಕೆಟ್ಟೋಗಿದ್ದಾಳೆ ಅಂತೇಳಿ ಜನರು ಮಾತಾಡಿಕೊಳ್ಳುತ್ತಾರೆ. ಆದರೆ ನಿನ್ನ ತಂದೆ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ನಿನ್ನ ತಂದೆ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಭಯಪಡಬೇಡ. ಜನರನ್ನು ನೋಡಿ ನೀನು ಪ್ರಾರ್ಥಿಸುವುದನ್ನು ನಿಲ್ಲಿಸಬೇಡ. ಜನರನ್ನು ನೋಡಿ ನೀನು ವಾಕ್ಯ ಓದೋದನ್ನು ನಿಲ್ಲಿಸಬೇಡ. ಜನರನ್ನು ನೋಡಿ ನೀನು ವಾಕ್ಯ ಸುವಾರ್ತೆ ಸಾರೋದನ್ನು ನಿಲ್ಲಿಸಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಅವರು ಯಾರು ನಿನ್ನ ವಿಷಯದಲ್ಲಿ ಇವರು ಕೆಟ್ಟೋಳೆಂದು ಹೊಗಳುತ್ತಾರೋ ಅವರೇ ಒಂದು ದಿವಸ ಇವರು ಒಳ್ಳೆಯವರೆಂದು ಹೊಗಳುವಂಥ ಕಾಲ ಬರುತ್ತದೆ. ಭಯಪಡಬಾರದು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಆ ಸ್ತ್ರೀ ವಿಷಯದಲ್ಲಿ ಕೂತುಕೊಂಡಿರುವ ಶಿಷ್ಯರಿಗೆಲ್ಲ ಗೊತ್ತಿತ್ತು, ಈ ಸ್ತ್ರೀ ವೈವಿಚಾರದ ಹೆಣ್ಮಗಳು, ಈ ಸ್ತ್ರೀ ಕೆಟ್ಟೋದ ಹೆಣ್ಮಗಳು. ಆದರೆ ದೇವರ ಪಾದದಲ್ಲಿ ಬಂದು ಕಣ್ಣೀರನ್ನು ಸುರಿಸಿ ಆಕೆ ಕೂದಲಿಂದ ಒರೆಸ್ತಾ ಇದ್ದಿದ್ದಳು. ಆಕೆ ಸುಗಂಧವಾದ ತೈಲವನ್ನು ತಂದಿದ್ದಳು. ಅದು ಬಹು ಬೆಲೆ ಉಳ್ಳುವ ತೈಲವಾಗಿತ್ತು. ಆ ತೈಲವನ್ನು ನೋಡಿ ಶಿಷ್ಯರು ಹೇಳ್ತಾ ಇದ್ದಾರೆ, ಈಕೆ ಯಾಕೆ ವೇಸ್ಟ್ ಮಾಡ್ತಾ ಇದ್ದಾಳೆ, ಇದನ್ನು ಒಯ್ದು ಮಾರಿ ಬಡವರಿಗೆ ಕೊಡಬೇಕಾಗಿತ್ತಲ್ವಾ ಅಂತ ಹೇಳ್ತಾರೆ. ಆದರೆ ದೇವರು ವಾಕ್ಯ ಹೇಳುತ್ತದೆ, ಬಡವರಂತೂ ಯಾವಾಗಲೂ ನಿಮ್ಮ ಮಧ್ಯದಲ್ಲಿ ಇರುತ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇರುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ತೈಲವನ್ನು ಯೇಸುವಿನ ಪಾದಕ್ಕೆ ಹಚ್ಚಿ ಆಕೆ ಎಡೆಬಿಡದೆ ಕಣ್ಣೀರನ್ನು ಸುರಿಸಿ ಆಕೆ ಕೂದಲಿಂದ ಒರೆಸಿದಳು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಹೋಗು, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ನಿಮ್ಮನ್ನು ಸಹ ಈ ಉದಯ ಕಾಲದಲ್ಲಿ ದೇವರು ಹೇಳ್ತಿರುವುದು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಎಂದು ಹೇಳುತ್ತಾ ಇರೋದು. ಹಲ್ಲೆಲೂಯಾ. ಭಯಪಡಬೇಡ. ಯೇಸು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಯೇಸು ನಿನ್ನ ಪಾಪವನ್ನು ಹೊತ್ತಿ ತೀರಿಸಿದ್ದಾನೆ. ನೀನು ಬೇಡಿಕೊಳ್ಳಬೇಕಾಗಿರೋದು ಜನರ ಮಧ್ಯದಲ್ಲ, ನೀನು ಬೇಡಿಕೊಳ್ಳಬೇಕಾಗಿರೋದು ಕರ್ತನ ಮಧ್ಯದಲ್ಲಿ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರು. ದೇವರು ಪರಲೋಕದಿಂದ ಇಳಿದು ನಿನ್ನ ಕೂಗನ್ನು ಕೇಳಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆತನು ನೀನು ಇದ್ದಾಗೆ ಇರೋದಕ್ಕಾಗಿ ಬಿಡುವುದಿಲ್ಲ. ನಿನಗೆ ಜನರು ನೋಡಿ, ಅಯ್ಯೋ ಇದೇ ಮಗಳ, ಅಯ್ಯೋ ಇದೇ ಮಗನ, ಇವನು ಎಷ್ಟು ಕೆಟ್ಟೋಗಿದನಲ್ವಾ, ಇವನು ಹೇಗೆ ಹೀಗಾದನು ಅಂತ ಹೇಳುವಾಗ ಎಲ್ಲ ವಾಕ್ಯ ಹೇಳುತ್ತದೆ, ಇದು ಕರ್ತನಿಂದಲೇ ಆಯಿತು ಎಂಬುದಾಗಿ ನೀನು ಸಾಕ್ಷಿ ಕೊಡುವ ಮಗಳಾಗಿರ್ತೀಯ, ಮಗನಾಗಿರ್ತೀಯ. ಭಯಪಡಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ಹಲ್ಲೆಲೂಯಾ. ನೀನು ಸುವಾರ್ತೆ ಸಾರೋದನ್ನು ನಿಲ್ಲಿಸಬೇಡ. ನಿನ್ನ ಸುವಾರ್ತೆಯನ್ನು ಜನರು ಕೇಳಿದರೆಲ್ಲೋ ಗೊತ್ತಿಲ್ಲ, ನಿನ್ನ ಪ್ರಾರ್ಥನೆ ದೇವರು ಕೇಳಿದಾನೆ. ನಿನ್ನ ಸುವಾರ್ತೆಯನ್ನು ಸಾರುವ ನಿನ್ನ ಸೇವೆಯನ್ನು ದೇವರು ಅಭಿವೃದ್ಧಿಪಡಿಸುತ್ತಾನೆ. ನಿನ್ನ ಸೇವೆ ದೇವರು ಅಭಿವೃದ್ಧಿಪಡಿಸುತ್ತಾನೆ. ದೇವರು ನಿನ್ನ ಸೇವೆಯಲ್ಲಿ ಇದುವರೆಗೂ ನಡೆಯದಂಥ ಕಾರ್ಯಗಳನ್ನು ಇನ್ನು ಮುಂದೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸೇವೆಯಲ್ಲಿ ಇದುವರೆಗೂ ನಿಂತು ಹೋಗಿರುವ
ಎಲ್ಲ ಕಾರ್ಯಗಳನ್ನು ಇನ್ನು ಮುಂದೆ ಮಾಡುತ್ತಾನೆ. ಆತನೇ ನಿನಗೆ ಹೆಬ್ಬಾಗಿಲುಗಳನ್ನಾಗಿ ನಿಂತುಕೊಳ್ಳುತ್ತಾನೆ. ಭಯಪಡಬೇಡ, ಜನರ ಮುಖ ನೋಡಬೇಡ, ನೀನು ಕರ್ತನ ಮುಖ ನೋಡು. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ, ಯೇಸು ನಿನ್ನನ್ನು ಹೆಚ್ಚಿಸುತ್ತಾರೆ, ಯೇಸು ನಿನ್ನನ್ನು ಅದೇ ಊರಲ್ಲಿ ಅದೇ ಸ್ಥಳದಲ್ಲಿ ನಿನ್ನ ತಲೆ ಎತ್ತುವಂತೆ ಮಾಡುತ್ತಾರೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ದೇವರು ನಿನ್ನ ಸಂಗಡಿದ್ದಾನೆ. ಆತನು ನೀನು ಸೇವೆ ಮಾಡುವುದು ಬರೀ ಸಾಧಾರಣವಾದ ಮನುಷ್ಯನದಲ್ಲ, ನೀನು ಸೇವೆ ಹಿಡಿದಿರುವುದು ರಾಜಾದಿರಾಜನದೇ ಸೇವೆ. ಹಾಲೆಲೂಯಾ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ನಿನ್ನ ಸೇವೆಯಲ್ಲಿ ದೇವರು ಅಭಿವೃದ್ಧಿಪಡಿಸುತ್ತಾನೆ. ನಿನ್ನ ಸೇವೆಯಲ್ಲಿ ದೇವರ ಆಶೀರ್ವಾದ ಮಾಡಿ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಯುವಂತೆ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ನೀನು ನೋಡಲಾರದಂಥ ಕಾರ್ಯಗಳನ್ನು ಇನ್ನು ಮುಂದೆ ನೋಡುತ್ತೀಯ. ನೀನು ಕರ್ತನ ಮೇಲೆ ನಂಬಿಕೆ ಇಡು, ಆತನ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿ ಮುಂದೆ ಸಾಗು. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.